ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಒಂದು ಗೊಂದಲ ಇರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಒಂದು ವಿಷಯದಲ್ಲಿ ಸ್ವಲ್ಪ ಗೊಂದಲಕ್ಕೂ ಕೂಡ ನಾವು ಒಳಗಾಗ್ತೀವಿ. ಆ ಒಂದು ವಿಷಯ ಯಾವುದು ಅಂದರೆ, ನಾವು ಯಾರಿಗಾದರೂ ಉಪಕಾರ ಮಾಡಿದ್ರೆ, ಪರೋಪಕಾರ ಮಾಡಿದ್ರೆ ಅದು ನಮಗೆ ಫಲ ಸಿಗುತ್ತಾ? ಅದು ನಮಗೆ ಸಿಗಲ್ಲ, ನಾವು ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಹೇಳುತ್ತೆ, ಶಾಸ್ತ್ರಗಳು ಘೋಷಿಸುತ್ತೆ, ಋಷಿಮುನಿಗಳು ಹೇಳ್ತಾರೆ, ಅನುಭವಗಳು ಹೇಳುತ್ತೆ, ಇತಿಹಾಸ ಹೇಳುತ್ತೆ, ಪುರಾಣಗಳು ಹೇಳುತ್ತೆ. ಯಾವಾಗಲೂ ಅಷ್ಟೇ ಸಹಾಯ ಪರೋಪಕಾರ ನಮ್ಮ ಜೊತೆ ಬಂದೇ ಬರುತ್ತೆ. ಅದು ಬೇರೆಯವರು ನೋಡೋ ಹಾಗೆ. ಇತ್ತೀಚೆಗೆ ಏನಾಗಿದೆ, ನಾವು ಏನೇ ದಾನ ಕೊಟ್ಟರು ಕೂಡ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಪಬ್ಲಿಕ್ ಮಾಡ್ತೀವಿ, ಫೋಟೋಸ್ ತಗೊಳ್ತೀವಿ. ಹಾಗೆಯೇ ಯಾವುದೇ ವಿಷಯದಲ್ಲೂ ಕೂಡ ನಾವು ಏನಾದರೂ ಮಾಡಿದಾಗ ಅದು ಹೇಳ್ಕೊಂಬಿಡ್ತೀವಿ. ಆಗ ಆ ಫಲ ನಮಗೆ ಪೂರ್ತಿಯಾಗಿ ದಕ್ಕೋದಿಲ್ಲ. ಆದರೆ ಪರೋಪಕಾರದಿಂದ ನಮಗೆ ಫಲ ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಸಿಗುತ್ತೆ, ಒಳ್ಳೆಯದಾಗತ್ತೆ. ಯಾವಾಗಲೂ ಹೇಳ್ತೀವಿ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ಗುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಿರಿಯರು. ಪರೋಪಕಾರಾಯ ಫಲಂತಿ ವೃಕ್ಷ, ಹಣ್ಣುಗಳು ಬಿಡುತ್ತೆ, ಅದು ತಿನ್ನುತ್ತೆ, ಗಿಡ ತಿನ್ನುತ್ತೆ, ಅದು ಬೇರೆಯವ್ರಿಗೆ ಕೊಡುತ್ತೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತಾ ಇದೆ, ಯಾರಿಗೆ ಕೊಡುತ್ತೆ ನೀರು? ನಮಗೆ ಕೊಡುತ್ತೆ. ಪರೋಪಕಾರಾಯ ಗುಹಂತಿ ದಾವಹ, ಪರೋಪಕಾರಾಯ ದುಹಂತಿ ಗಾವಹ ಅಂದರೆ ಹಸುಗಳು, ನಮಗೆ ಪ್ರಾಣಿಗಳು, ಅಥವಾ ನಾವಿಲ್ಲೊಂದು ಕಡೆ ಎಲ್ಲೋ ಒಂದು ಕಡೆ ಗೋವು ಅನ್ನೋದಕ್ಕಿಂತ ಎಲ್ಲ ಪ್ರಾಣಿಗಳು, ಅವು ಕೂಡ ನಮಗೆ ಎಲ್ಲೋ ಒಂದು ಕಡೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರ ಪರೋಪಕಾರಾರ್ಥಕ್ಕಾಗಿ. ಹಾಗಾಗಿ ಈ ಶರೀರದಲ್ಲಿ ನಾವು ಯಾವ ರೀತಿ ಮಾಡಬೇಕು? ಅನ್ನದಾನ ಮಾಡಬೇಕು, ಹಸಿದವರಿಗೆ ಊಟ ಕೊಡಬೇಕು, ವಿದ್ಯಾದಾನ ಮಾಡಬೇಕು, ಹಾಗೆಯೇ ಪುಸ್ತಕಗಳು ಕೊಡೋದು, ಬಟ್ಟೆ ಕೊಡೋದು, ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ದಾನ ಮಾಡ್ತಕ್ಕಂಥದ್ದು. ಅದರಿಂದ ನಾವು ಯಾವಾಗಲೂ ಅಷ್ಟೇ ಒಳ್ಳೆಯ ದಾನ ಮಾಡಬೇಕು. ಯಾವಾಗಲೂ ಅಷ್ಟೇ ನಾವು ಇರೋರಿಗೆ ದಾನ ಕೊಟ್ಟರೆ ಅದು ದಾನ ಕೂಡ ಅಲ್ಲ. ಅನಾಥರಿರ್ಬೋದು, ವೃದ್ಧರಿರ್ಬೋದು, ಅಂಗವಿಕಲರಿರ್ಬೋದು, ರೋಗಿಗಳಿರ್ಬೋದು. ದೇವಾಲಯಗಳು ಕೂಡ ಎಲ್ಲೋ ಒಂದು ಕಡೆ ಎಲ್ಲ ಸಹಾಯ ಮಾಡ್ತಕ್ಕಂಥ ಜಾಗಗಳೇ ಆಗಿರುತ್ತೆ. ಮನಃಶಾಂತಿ ಕೊಡುತ್ತೆ, ಹಾಗೆ ಪ್ರಸಾದ ಕೊಡುತ್ತೆ, ನಮಗೆಲ್ಲೋ ಒಂದು ಕಡೆ ಒಂದು ಜೀವನದ ದಾರಿಯನ್ನು ಕೂಡ ದೇವಾಲಯಗಳು ತೋರಿಸುತ್ತೆ. ಹಾಗಾಗಿ ನಾವು ಯಾವಾಗಲೂ ಸತ್ಪಾತ್ರರಿಗೆ ನಾವು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಪರೋಪಕಾರದಿಂದ ಶುಭ ಆಗುತ್ತೆ. ಹೋಗ್ತಾ ಇರ್ತೀವಿ ದಾರಿಯಲ್ಲಿ, ಯಾರೋ ಒಬ್ಬರು ಇದ್ದರು, ನಮಗೆ ಪರಿಚಯ ಇಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲ, ನಿಮ್ಮ ಕೈಲಾದರೆ ಸಹಾಯ ಮಾಡಿ. ಎಲ್ಲೋ ಕುಂಟರು, ನಿಜವಾದ ಕುಂಟರು ಅಥವಾ ನಿಜವಾದ ಅಂಗವಿಕಲರು ಸಹಾಯ ಮಾಡಿ, ಕುರುಡರು ಸಹಾಯ ಮಾಡಿ. ಎಲ್ಲೋ ಒಂದು ಕಡೆ ನಿಮಗೆ ಕೈಲಿ ಏನಾಗುತ್ತೋ ಸಹಾಯ ಮಾಡಿದ್ರೆ ಅದು ನಿಮಗೆ ಫಲ ಕೊಡುತ್ತೆ. ಅದು ಎಲ್ಲೋ ಒಂದು ಕಡೆ ಕಷ್ಟ ಕಾಲದಲ್ಲಿ ಆಗುತ್ತೆ. ಹಾಗಾಗಿ ಪರೋಪಕಾರದಿಂದ ಫಲ ಸಿಗುತ್ತೆ, ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ನಂಬಿಕೆಯೇ ದೇವರು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.